ಆ ಟೈಮ್ಗೆ ಹಾಗಾಗಬೇಕು ಅಂತ ಇತ್ತು, ಆಗೋಯ್ತು. ಈಗ ನಾವು ಎಷ್ಟು ಯೋಚನೆ ಮಾಡಿದ್ರೆ ಏನ್ ಲಾಭ? ಚಿಕ್ಕಮ್ಮ ಆದಷ್ಟು ಬೇಗ ಗುಣ ಆಗ್ಬೇಕು, ಪ್ರತಿದಿನದ ಥರ ಎಲ್ರ ಜೊತೆ ಖುಷಿಯಾಗಿರ್ಬೇಕು ಅಂತ ಕೇಳ್ಕೊಳ್ಳಿ. ಕರೆಕ್ಟಾಗಿ ಹೇಳಿದ್ರಿ ಆಂಟಿ. ಅವ್ರು ಮೊದಲಿನ ಥರ ನಾರ್ಮಲ್ ಆಗ್ತಾರೆ, ನಿಮ್ಮ ಜೊತೆ ಪ್ರೀತಿಯಿಂದ ಇರ್ತಾರೆ. ಚೈತ್ರ, ನಾನಿವಾಗ ಹೊರಡ್ತೀನಿ. ಅಜ್ಜಿನ ಹುಷಾರಾಗಿ ನೋಡ್ಕೊಳ್ಳಿ. ಏನೇ ಬೇಕಿದ್ರೂ ಸಂಕೋಚ ಇಲ್ಲದೆ ನನಗೆ ಕಾಲ್ ಮಾಡಿ. ಬರ್ತೀನಿ ಆಂಟಿ. ಸರಿನಪ್ಪ. ಬಾಯ್ ಚೈತ್ರ. ಬಾಯ್. ಅಜ್ಜಿ ಹುಷಾರು. ಇನ್ ತಡ ಮಾಡಿ ಪ್ರಯೋಜನ ಇಲ್ಲ. ಈ ಮುದುಕಿ ಕಥೆನ ಮುಗಿಸಿ ಈ ಚಾಪ್ಟರ್ನ ಇಲ್ಲೇ ಕ್ಲೋಸ್ ಮಾಡಬೇಕು. ಇಲ್ಲ ಅಂದರೆ ಇದು ಯಾವತ್ತಾದ್ರೂ ಒಂದಿನ ನಮಗೆ ತೊಂದರೆ. ಅದಕ್ಕೆಲ್ಲ ಚಾನ್ಸ್ ಮಾಡಿಕೊಡ್ಬಾರ್ದು, ಕೊಡಲೇಬಾರ್ದು. ಚಿಕ್ಕಮ್ಮ, ಗಂಡ ಮಕ್ಕಳಿಂದ ದೂರ ಆಗಿ ಒಬ್ಬಂಟಿಯಾದ ನನ್ನನ್ನ ಎಲ್ಲ ನೀವೇ ಆಗಿ ನನ್ನ ಜೊತೆ ನಿಂತಿದ್ರಿ. ಒಳ್ಳೇದು ಕೆಟ್ಟದ್ದನ್ನ ಹೇಳಿ ನನ್ನನ್ನ ಸರಿಯಾದ ದಾರಿಲಿ ನಡೆಸಿದ್ರಿ. ಹೆದರ್ಕೊಂಡಾಗ್ಲೆಲ್ಲ ಧೈರ್ಯ ಹೇಳ್ತಿದ್ರಿ. ಅಂಥ ನೀವು ಹೀಗೆ ಪ್ರಜ್ಞೆ ಇಲ್ದೆ, ಚಲನೆ ಇಲ್ದೆ ಹೀಗೆ ಮಲಗಿದ್ರೆ ನನಗೆ ಯಾರು ಧೈರ್ಯ ತುಂಬ್ತಾರೆ ಚಿಕ್ಕಮ್ಮ? ಮಾಡ್ತಿದ್ದೀರಾ? ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಿದೀವಲ್ವಾ? ಅಜ್ಜಿ ಬೇಗ ಹುಷಾರಾಗ್ತಾರೆ ಬಿಡಿ. ಅಲ್ಲ, ಧೈರ್ಯವಾಗಿರ್ಬೇಕಾಗಿರೋ ನೀವೇ ಹೀಗ್ ಬೇಜಾರ್ ಮಾಡ್ಕೊಂಡು ಕೂತಿದ್ರೆ ಹೇಗೆ? ನನ್ನ ಜೀವನದಲ್ಲಿ ಚಿಕ್ಕಮ್ಮ ದೇವರ ತರ ಬಂದಿದ್ದಾರೆ. ನನ್ನವರು ದೂರ ಆಗಿದ್ದಾರೆ ಅನ್ನೋ ನೋವನ್ನ ಹೊತ್ಕೊಂಡಿದ್ರು ಕೂಡ ಮೇಲೆ ಹೀಗೆ ನಗನಗ್ತಾ ಇರೋದಕ್ಕೆ ಇವ್ರ ಜೊತೆ ಇದ್ದಾರೆ ಅನ್ನೋ ಧೈರ್ಯನೇ ಕಾರಣ. ಈಗ ಇವರೇ ಹೀಗಾಗ್ಬಿಟ್ರೆ ನನಗೆ ಯಾರಿದಾರಮ್ಮ? ನನ್ನ ನೋವನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಯಾರು ಕೇಳಿಸ್ಕೋತಾರೆ? ಯಾರು ಸಲಹೆ ಕೊಡ್ತಾರೆ? ನಾನಿದ್ದೀನಿ ಅಂತ ನನ್ನ ಜೊತೆ ಯಾರು ನಿಂತ್ಕೋತಾರೆ? ಅಕ್ಕ, ಮತ್ತೆ ನಾನಿದ್ದೀನಲ್ವಾ?
ನಾವೆಲ್ರೂ ಇದೀವಲ್ವಾ ಅಂತ ಹೇಳ್ದೆ. ಯಾರ ಜೊತೆ ಯಾವ ಪ್ರಯಾಣ ಎಲ್ಲಿವರೆಗೂ ಅಂತ ಯಾರಿಗ್ ಗೊತ್ತಮ್ಮ. ಯಾವ ಋಣನೂ ಬಂದಾನೋ ಎಲ್ರನ್ನೂ ಇಲ್ಲಿ ಸೇರ್ಸಿದೆ. ನಾಳೆ ಅವ್ರವ್ರ ದಾರಿ ಅವ್ರವ್ರು ನೋಡ್ಕೋಬಹುದು. ಜೀವನ ಒಂದು ಪ್ರಯಾಣದ ತರ. ಅವ್ರವ್ರ ಸ್ಟೇಷನ್ ಬಂದ್ಮೇಲೆ ಖಂಡಿತ ಇಳಿಲೇಬೇಕು. ಒಂದು ಮಾತ್ರ ನಿಜ, ನಾವೇನಾದ್ರೂ ಆಗ್ಬೇಕು ಅಂತ ಮನ್ಸ್ಫೂರ್ತಿಯಾಗಿ ಬೇಡ್ಕೊಂಡ್ರೆ ಅದು ಒಳ್ಳೆ ಉದ್ದೇಶಕ್ಕಾದ್ರೆ ಖಂಡಿತವಾಗ್ಲೂ ನಡ್ದೆ ನಡೆಯತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ನಿಮ್ಗೆ ನಿಮ್ ಮಕ್ಳ ಜೊತೆ ಸೇರ್ಬೇಕು, ಅವ್ರ ಜೊತೆ ಇರ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೀರಾ ಅಲ್ವಾ? ಸೊ ಯಾವತ್ತಾದ್ರೂ ಒಂದಿನ ನಿಮ್ಮ ಆಸೆ ಈಡೇರತ್ತೆ. ನಿಮ್ಮನ್ ಹುಡ್ಕೊಂಡು ಅವರೇ ಬರ್ತಾರೆ. ನೀವ್ ಬೇಜಾರ್ ಮಾಡ್ಕೋಬೇಡಿ. ಚಿಕ್ಕಮ್ಮ, ಮಹಾಲಕ್ಷ್ಮಿ ಆಡಿದ ಮಾತುಗಳನ್ನ ನೀವು ಕೇಳಿದ್ರ? ಅದಕ್ಕೆ ಅಲ್ವಾ ನಿಮ್ ಕಣ್ಣಲ್ಲಿ ನೀರು ಬರ್ತಿರೋದು. ಅಂದ್ರೆ ನಮ್ಮ ಮಾತು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಮಾತಾಡದೆ ಇದ್ರು ನಿಮ್ಗೆ ನಮ್ಮ ಮಾತು ಕೇಳಿಸ್ತಿದೆ. ನನಗಷ್ಟೇ ಸಾಕು ಚಿಕ್ಕಮ್ಮ. ನೀವು ಬೇಗ ಹುಷಾರಾಗ್ತೀರಾ ಅನ್ನೋ ನಂಬಿಕೆ ನನಗೆ ಬರ್ತಿದೆ. ಹುಷಾರಾಗ್ತೀರಾ ಕೂಡ. ಹೊರಗೆ ಅಕ್ಕಪಕ್ಕ ಯಾರೂ ಇಲ್ಲ. ಇದೇ ರೈಟ್ ಟೈಮ್. ಆ ರಾಡ್ ಎಲ್ಲಿ ಬಿದ್ದಿದೆಯೋ ಹುಡುಕಿ ಅದು ಯಾರ ಕೈಗೂ ಸಿಗದೆ ಇರೋ ಥರ ನೋಡ್ಕೋಬೇಕು. ಎಲ್ಲಿ ಬಿದ್ದಿರ್ಬೋದು? ನಾನು ಅಲ್ಲಿಂದ ಎಸ್ದೆ, ಅಜ್ಜಿಗದು ಇಲ್ಲಿ ಬಂದು ಬಿತ್ತು. ಅಂದರೆ ಅದು ಇಲ್ಲೇ ಎಲ್ಲೋ ಬಿದ್ದಿರಬೇಕು.
ಪೃಥ್ವಿ ಅವರೇ. ಹಾಯ್ ಮಹಿ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನೋ ಹುಡುಕ್ತಾ ಇದ್ರಿ? ಏನಾದ್ರೂ ಕಳ್ಕೊಂಡ್ರಾ? ನಾನಾ? ಇಲ್ವಲ್ಲ, ಜಸ್ಟ್ ಕ್ಯಾಶುಯಲ್ ಆಗಿ ನೋಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೂ ಮುಂಚೆ ಅಬ್ಸರ್ವ್ ಮಾಡಿರ್ಲಿಲ್ಲ. ಇಲ್ಲಿ ತುಂಬಾ ಗಿಡಗಳಿದಾವೆ ಅಂಡ್ ನನಗೆ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇಷ್ಟ. ನಿಮ್ಮ ನೋಡ್ತಿದ್ರೆ ಪ್ರಕೃತಿ ಪ್ರೇಮಿ ತರ ಕಾಣಿಸ್ತಿಲ್ವಲ್ಲ ಪೃಥ್ವಿ ಅವರೇ? ಹೌದು. ಇನ್ನು ನನ್ನ ಪೃಥ್ವಿ ಅವರೇ ಅಂತ ಯಾಕೆ ಕರಿತಿದ್ದೀರಾ? ಭಾವ ಅಂತ ಕರಿಬೋದಲ್ವಾ? ಏನೋ ನನಗೆ ಹಾಗೆ ಕರಿಬೇಕು ಅಂತ ಅನಿಸ್ತಾ ಇಲ್ಲ. ವಾಟ್? ಅಂದ್ರೆ ಇನ್ನೂ ಮದ್ವೆ ಆಗಿಲ್ವಲ್ಲ, ಮದ್ವೆ ಮುಂಚೆನೆ ಕರೆದ್ರೆ ಚೆನ್ನಾಗಿರಲ್ಲ ಅಂತ. ಯಾವತ್ತಾದ್ರೂ ಒಂದಿನ ಕರೀಲೇಬೇಕಲ್ವಾ? ಕರಿಬೇಕಾಗ್ ಬಂದಾಗ ಬೇಕಾದ್ರೆ ಕರೆಯೋಣ. ಅಷ್ಟಕ್ಕೂ ನೀವ್ಯಾಕ್ ಬಂದ್ರಿ? ಅಜ್ಜಿ ಹೇಗಿದ್ದಾರೆ ಅಂತ ತಿಳ್ಕೊಳಕಂತ ಬಂದೆ. ಹವಿಷಿ ಸ್ಟೇಬಲ್ ಆಗೇ ಇದಾರೆ, ಆದ್ರೆ ನಾವ್ ಮಾತಾಡೋದ್ನೆಲ್ಲ ತುಂಬಾ ಚೆನ್ನಾಗಿ ಕೇಳಿಸ್ಕೊತಿದ್ದಾರೆ. ಆಗ್ಲೇ ನಾನು ಸೀತಾರತ್ನ ಅವ್ರು ಮಾತಾಡ್ತಿರ್ಬೇಕಾದ್ರೆ ಅದನ್ನ ಕೇಳಿಸ್ಕೊಂಡು ಎಮೋಷನಲ್ ಆದ್ರು. ಐ ಹೋಪ್ ಆದಷ್ಟು ಬೇಗ ಹುಷಾರಾಗಿ ನಾರ್ಮಲ್ ಆದ್ರೆ ಸಾಕು. ಈಸ್ ಇಟ್ ಗುಡ್ ಟು ಹಿಯರ್. ನಾನು ಬದುಕಕ್ ಬಿಟ್ರೆ ತಾನೆ ಅವ್ರಿಗೆ ಪ್ರಜ್ಞೆ ಬರೋದಕ್ಕೆ. ಟೀ ಕಾಫಿ ಏನಾದ್ರೂ ತಗೊಂಡ್ ಬರ್ಲಾ? ಕಾಫಿ ವಿಲ್ ಬಿ ಗುಡ್. ಬನ್ನಿ ಒಳಗೆ ಹೋಗೋಣ. ಇಲ್ಲಿ ಎನ್ವೈರ್ಮೆಂಟ್ ಚೆನ್ನಾಗಿದೆ, ನಾನು ಇಲ್ಲೇ ಸ್ವಲ್ಪ ಹೊತ್ತು ಇರ್ತೀನಿ. ಸರಿ, ಇಲ್ಲಿಗೆ ತಗೊಂಡ್ ಬರ್ತೀನಿ. ಮುದುಕಿಗೂ ಕೂಡ ಹೀಗೆ ಟಾರ್ಚರ್ ಕೊಡಬೇಕು. ಪೃಥ್ವಿ, ಎಷ್ಟೊತ್ತಾಯ್ತಪ್ಪ ಬಂದು? ಹಾಯ್ ಆಂಟಿ, ಜಸ್ಟ್ ಇವಾಗ ತಾನೇ ಬಂದೆ. ಅಜ್ಜಿ ಹೇಗಿದ್ದಾರೆ ಅಂತ ನೋಡಕ್ಕಂತ ಬಂದೆ. ಇಲ್ಲೇ ನಿಂತಿದ್ಯಲ್ಲಪ್ಪ, ಒಳಗ್ ಬಾ. ಮಹಿ ಕಾಫಿ ತರ್ತೀನಿ ಅಂತ ಹೇಳಿದ್ಲು. ಜಸ್ಟ್ ಹಾಗೆ ಸರೌಂಡಿಂಗ್ ಎಲ್ಲ ನೋಡ್ತಾ ನಿಂತಿದ್ದೀನಿ ಅಷ್ಟೇ. ಚೈತ್ರ ಇಲ್ವಾ ಆಂಟಿ? ಅವಳಿಗೇನೋ ಅರ್ಜೆಂಟ್ ಕೆಲಸ ಅಂತ ವಿರಾಜ್ ಜೊತೆ ಹೋಗಿದ್ದಾಳೆ. ಇರು, ಕಾಲ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಪರವಾಗಿಲ್ಲ ಆಂಟಿ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು? ನಾನೇ ಕಾಲ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊತೀನಿ. ಸರಿನಪ್ಪ. ಸರಿ, ನಾನು ಬರ್ತೀನಿ ಆಂಟಿ. ಅಯ್ಯೋ ಯಾಕಪ್ಪ, ಕಾಫಿನಾದ್ರೂ ಕುಡಿದ್ಬಿಟ್ಟು ಹೋಗು. ಪರವಾಗಿಲ್ಲ ಆಂಟಿ, ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ. ಸೊ ಬೇಗ ಹೋಗಿ ಚೈತ್ರನ್ ಮೀಟ್ ಆಗಿ ಅಲ್ಲಿಂದನೇ ಆಫೀಸಿಗೆ ಹೋಗ್ತೀನಿ. ಬರ್ತೀನಿ ಆಂಟಿ. ಒಳ್ಳೇದು. ಅದೇನು ಅಜ್ಜಿನ್ ನೋಡಕ್ ಬಂದೆ ಅಂತ ಹೇಳಿ ನೋಡ್ದೆ ಹಾಗೆ ಹೋಗ್ತಿದ್ದಾರೆ? ಚೈತ್ರನ್ ಬಗ್ಗೆ ಕೇಳ್ದ. ಅವಳು ಇಲ್ಲ ಅಂದಿದ್ದಕ್ಕೆ ಅವಳನ್ನ ಮೀಟ್ ಮಾಡಿ ಆಫೀಸ್ಗೆ ಹೋಗ್ತೀನಿ ಎಂದ. ಕಷ್ಟಪಟ್ಟು ಮಾಡ್ದೆ. ನಾನೇ ಕುಡಿತೀನಿ. ವಿರಾಜ್, ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಪೃಥ್ವಿ ಕರ್ಕೊಂಡ್ ಬಂದಾಗ ಏನು ಕೇಳಲಿಲ್ಲ, ಮತ್ ನನ್ನ ಯಾಕೆ ಕೇಳ್ತಾ ಇದೀಯ ಈಗ? ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಹೇಳು? ಆವಾಗ್ಲೂ ಬಂದಿದ್ದು ಮುಕ್ಕೋದಿಕ್ಕೇನೆ, ಇವಾಗ ಕರ್ಕೊಂಡ್ ಬಂದಿದ್ದು ಮುಕ್ಕೋದಿಕ್ಕೇನೆ. ಇಲ್ಲಾಂದ್ರೆ ರೆಸ್ಟೋರೆಂಟ್ಗೆ ಯಾಕೆ ಬರ್ತಿದ್ವಿ? ಪಾತ್ರೆ ತೊಳೆದು ಸರ್ವ್ ಮಾಡೋದಕ್ಕ? ನೋಡು,
ನಿನ್ಗಷ್ಟು ಹಶ್ವಾಗಿದ್ರೆ ನೀನೇ ತಿನ್ನು, ನನ್ಗೇನು ಬೇಡ. ಅಷ್ಟೇ ಬಿಡು. ಆ ಪೃಥ್ವಿ ಆರ್ಡರ್ ಮಾಡಿದ್ರೆ ಮಾತ್ರ ನಿನಗೆ ಇಷ್ಟ ಆಗದೆ ಇದ್ರು ಕೋಲೆ ಬಸ್ ಒಂಥರ ತಲೆ ಅಲ್ಲಾಡ್ಸ್ಕೊಂಡು ತಿಂತೀಯ. ವಿರಾಜ್, ಮೊದ್ಲೇ ನಾನು ಅಜ್ಜಿಗೆ ಹೀಗಾಗಿದೆಯಲ್ಲ ಅಂತ ಟೆನ್ಷನ್ ಅಲ್ಲಿದ್ದೀನಿ. ಹಾಗಿರುವಾಗ ಹಶ್ವೇಗಾಗತ್ತೆ ಹೇಳು? ಆದ್ರೂ ನೀನು ಪೃಥ್ವಿ ಜೊತೆ ಯಾಕೆ ಕಂಪೇರ್ ಮಾಡ್ಕೋತೀಯ? ಕಂಪ್ಯಾರಿಸನ್ ಅಲ್ಲ, ಕೋಪ. ಏನಕ್ಕೆ? ನಿನಗೋಸ್ಕರ ಚೈತ್ರ. ನನಗೋಸ್ಕರನಾ? ನಿನಗೋಸ್ಕರ ಅಂದ್ರೆ ನಮ್ಮ ಅಣ್ಣನ ವಿಷಯವಾಗಿ ನಾನು ನನ್ನ ಹತ್ರ ಕರ್ಕೊಂಡಿದ್ರೆ ನನ್ನ ಮಗ ನಿನ್ನ ಅವನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ನಿನಗೆ ದೇಹ ಬೆಳೆದಿದೆಯಾ ಹೊರತು ಬುದ್ಧಿ ಬೆಳೆದಿಲ್ಲ. ಮೊದಲು ನನ್ನ ಮನೆಗೆ ಕರ್ಕೊಂಡು ಹೋಗು. ನಾನು ಹೋಗಿ ಅಜ್ಜಿ ನೋಡ್ಕೋಬೇಕು. ಅಜ್ಜಿ ನೋಡ್ಕೊಳ್ಳೋದಕ್ಕೆ ಅಲ್ಲಿ ತುಂಬಾ ಜನ ಇದ್ದಾರೆ. ಮೊದಲು ನನ್ನ ಬಗ್ಗೆ ನೋಡು. ಅಂದ್ರೆ ವರ್ಕ್ ನಿನ್ ಬಗ್ಗೆನೂ ನೋಡ್ಕೋಬೇಕಲ್ವಾ? ಯಾವಾಗ್ಲೂ ಎದುರುಗಡೆ ಇರೋರ್ ಬಗ್ಗೆ ಯೋಚನೆ ಮಾಡೋದಷ್ಟೇ ಅಲ್ಲ, ನಿನ್ ಬಗ್ಗೆನೂ ನೀನು ಯೋಚನೆ ಮಾಡಬೇಕು. ಏನಂತ ಯೋಚನೆ ಮಾಡ್ಬೇಕು? ಏನ್ ಮಾಡಬೇಕು, ಹೇಗಿರ್ಬೇಕು, ಯಾರ ಜೊತೆ ಇರಬೇಕು, ಯಾರ ಜೊತೆ ಜೀವನ ಹಂಚ್ಕೋಬೇಕು, ಇದೆಲ್ಲ ನಿನ್ನಿಷ್ಟದ ಪ್ರಕಾರ, ನಿನ್ ಮನಸ್ಸಿನಿಷ್ಟದ ಪ್ರಕಾರ ಮಾಡು. ಆರ್ಡರ್ ಸರ್. ಇವಳಿಗೊಂದು ವೆಜ್ ಬಿರಿಯಾನಿ, ನನಗೊಂದು ಚಿಕನ್ ಬಿರಿಯಾನಿ ತೊಗೊಂಡು ಹೋಗು. ಆಯ್ತು ಸರ್. ಹಾ, ಅದೇನು ನನ್ನನ್ನು ಕೇಳ್ತಾನೆ ಆರ್ಡರ್ ಮಾಡ್ಬಿಡ್ತೀಯಾ? ಈಗ್ಲೇ ಅಲ್ವಾ ನಿನಗೇನ್ ಇಷ್ಟನೋ ಹಾಗೆ ಮಾಡು ಅಂತಂದೆ. ನೋಡಿದ್ರೆ ನೀನ್ ನನಗೆ ಚಾನ್ಸೇ ಕೊಡ್ತಿಲ್ಲ. ಅದು ಅವನ ವಿಷಯದಲ್ಲಿ, ನನ್ನ ವಿಷಯದಲ್ಲ. ಐ ಮೀನ್ ನಿನ್ ಮನ್ಸೇನು, ಅದ್ರಲ್ಲಿ ಏನಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಆರ್ಡರ್ ಮಾಡಿದೆ. ನಿನ್ ಹತ್ರ ಪ್ರತಿ ಕ್ವೆಶನ್ಗೂ ಆನ್ಸರ್ ಇರುತ್ತಲ್ವಾ? ಎಸ್. ಚಿಕನ್ ಇದ್ದಾಗ ಒಂದು ಕ್ವೆಶನ್ ಬ್ಯಾಂಕ್ ನಾನು ಹೋಗ್ಬಿಟ್ಟಿದ್ದೆ. ಜೋಕಾ? ನಗ್ಬೇಕಾ? ಹಾ, ಅದೇ ಗೊತ್ತಿತ್ತು. ನಾವು ಜೋಕ್ ಮಾಡಿದ್ರೆ ಯಾಕೆ ನಗ್ತೀಯಾ? ಅದೇ ಆ ಪೃಥ್ವಿ ನನ್ನ ಮಗ ಕೆಟ್ಟದಾಗ ಜೋಕ್ ಮಾಡಿದ್ರು ಹಲ್ಕಿಸ್ಕೊಂಡು ಹೀ ಹೂ ಅಂತ ನಗ್ತಾ ಇರ್ತೀಯ. ಯಾಕಂದ್ರೆ ಅವ್ನು ದೊಡ್ಡ ಜೋಕರ್ ಅಲ್ವಾ? ವಿರಾಜ್, ಹಾಯ್ ಚೈತ್ರ. ಬಂದ್ಬಿಟ್ಟ. ಹಾಯ್ ಬ್ರೋ. ಬನ್ನಿ ಕೂತ್ಕೊಳ್ಳಿ. ಯಾ. ಬ್ರೋ, ನನಗೊಂದು ಚಿಕ್ಕ ಡೌಟು. ಇನ್ನೂ ಯಾಕೆ ಕೇಳಿಲ್ಲ ಅನ್ಕೊಂಡೆ. ಕೇಳು ಬ್ರೋ. ನೀನೇನಾದ್ರೂ ಚೈತ್ರಂಗೆ GPS ಹಾಕಿದ್ಯಾ? ಅವಳು ಎಲ್ಲೇ ಇದ್ರು ಕೂಡ ಫಾಲೋ ಮಾಡ್ಕೊಂಡು ಬಂದ್ಬಿಡ್ತೀಯಲ್ಲ? ವಿರಾಜ್, ಪೃಥ್ವಿ ಅವರು ಕಾಲ್ ಮಾಡಿದ್ರು, ನಾನೇ ಇಲ್ಲಿದ್ದೀನಿ ಅಂತ ಹೇಳಿದ್ದು. ಓ, ಹಾಗಾದ್ರೆ ಇಬ್ರು ಫಾಲೋ ಮಾಡ್ತಾ ಇದ್ದೀರಾ? ವೆರಿ ಗುಡ್, ವೆರಿ ಗುಡ್. ಪೃಥ್ವಿ ಅವರೇ, ನಿಮಗೇನು ಆರ್ಡರ್ ಮಾಡಲಿ? ಯಾಕೆ ಚೈತ್ರ, ನಮ್ಮ ಬದಲು ವಿರಾಜ ಆರ್ಡರ್ ಮಾಡ್ತಾರಲ್ವಾ? ಅವತ್ತೇನೋ ಫಸ್ಟ್ ಟೈಮ್ ಅಲ್ವಾ, ಏನೋ ಗೆಸ್ ಮಾಡ್ಬಿಟ್ರೆ. ನಿಮ್ಗೇನು ಇಷ್ಟನೋ ಹೇಳಿ. ಚೈತ್ರ, ವಿರಾಜಿಗೇನಿಷ್ಟನೋ ಅದು ನನಗೂ ಇಷ್ಟನೇ. ನನ್ನ ಟೇಸ್ಟ್ ಸ್ವಲ್ಪ ಸಿಮಿಲರ್ ಆಗೇ ಇದೆ. ಓಕೆ, ನಾನೇ ಆರ್ಡರ್ ಮಾಡ್ತೀನಿ. ಶೋರ್. ಏಯ್, ಯಾರೋ ಒಂದು ಬಂದು ಆರ್ಡರ್ ತಗೊಳ್ಳೋ. ಸಾಯ್ತಾ ಇದ್ದಾರೆ ಇಲ್ಲಿ. ಪಾಪ ಫ್ರಸ್ಟ್ರೇಷನಲ್ಲೇ ಸಾಯೋ ಥರ ಇದ್ದಾನೆ. ಅಂದ್ಹಾಗೆ ಚೈತ್ರ, ನಮ್ಮ ಎಂಗೇಜ್ಮೆಂಟ್ ದಿನ ಸ್ಪೆಷಲ್ ಆಗಿ ಏನು ಅಡುಗೆ ಮಾಡಿಸ್ಬೇಕು ಅಂತಿದ್ಯಾ? ನಡೀದೇ ಇರೋ ಮದುವೆಗೆ ಎಂಗೇಜ್ಮೆಂಟ್ ಯಾಕೆ ಬ್ರೋ? ವಿರಾಜ್,
ಏನ್ ಮಾತಾಡ್ತಿದ್ಯಾ? ನಡೆಯೋದನ್ನ ಹೇಳ್ತಾ ಇದ್ದೀನಿ. ವಾಟ್ ಯು ಮೀನ್ ಬೈ ದ್ಯಾಟ್? ಐ ಮೀನ್ ಇಟ್ ಡ್ಯಾಮ್ ಇಟ್. ಎಷ್ಟೇ ಆದ್ರೂ ನಿಮ್ದು ಆಚಾರ ವಿಚಾರ ಸಂಪ್ರದಾಯ ಇರೋ ಅಂತ ಕುಟುಂಬ. ನಿಶ್ಚಿತಾರ್ಥ ಅನ್ಕೊಂಡಿದ ತಕ್ಷಣ ಅಜ್ಜಿಗೆ ಈ ತರ ಆಗೋಯ್ತು, ಏನಿ ಅಪಶಕುನ ಅಂತ ನಿನ್ ಪೇರೆಂಟ್ಸ್ಗೆ ಭಯ ಹುಟ್ಟಿರ್ಬೋದು, ಇಲ್ಲ ಸೀತಾರತ್ನ ಅವ್ರಿಗೆ ಭಯ ಆಗಿರ್ಬೋದು. ಹೋಗ್ಲಿ, ಇದೆಲ್ಲ ಯಾವುದು ಇಲ್ಲ ಅನ್ಕೊಂಡ್ರು ಎಂಗೇಜ್ಮೆಂಟ್ ಆಗೋದಕ್ಕೆ ಮನ್ಸು ಒಪ್ಕೋಬೇಕಲ್ವಾ? ಇಂಡಿಯನ್ ಹಾರ್ಟ್ಸ್. ಅಜ್ಜಿನ ತರ ಬೆಡ್ ಮೇಲೆ ನೋಡ್ತಾ ಇದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಹೇಗೆ ಸೆಲೆಬ್ರೇಟ್ ಮಾಡೋಕ್ಕಾಗತ್ತೆ?